ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರೈತರು ಬೆಳೆದ ಬೆಳೆಗಳಿಗೆ ನೀರಿಲ್ಲದೆ ಸಂಪೂರ್ಣವಾಗಿ ಒಣಗಿದ್ದು ತೀವ್ರ ಬರಗಾಲಕ್ಕೆ ತುತ್ತಾಗಿರುವ ಹಿನ್ನೆಲೆಯಲ್ಲಿ ಕೂಡಲೇ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಜಿಲ್ಲಾಧ್ಯಕ್ಷ ಡಿಎಸ್ ವೇಣು ಮಾತನಾಡಿ, ನೆಲ ಭಾಷೆ ವಿಚಾರದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಹೋರಾಟ ಮಾಡಿಕೊಂಡು ಬಂದಿದೆ. 75 ಅಡಿ ಇದ್ದಾಗಲೂ ನೀರು ಬಿಟ್ಟಿದ್ದಾರೆ. ಆದರೆ 92 ಅಡಿ ನೀರಿದ್ದರೂ ನೀರು ಬಿಡದೆ ಇರುವುದು ವಿಪರ್ಯಾಸದ ಸಂಗತಿ ಎಂದರು. ಕೂಡಲೇ ನಾಲೆಗೆ ನೀರು ಬಿಟ್ಟು ಒಣಗಿದ ಬೆಳೆಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಂಎಸ್ ಚಿದಂಬರ್, ಸುಜಾತ ಕೃಷ್ಣ, ರವೀಂದ್ರ ಕಾಂತರಾಜು, ಸ್ವಾಮಿಗೌಡ, ಯಶವಂತ್, ತೇಜುಕುಮಾರ್, ಸರಸ್ವತಿ, ಲೀಲಾ, ವಸಂತ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಒಂದು ಟೌನ್ಶಿಪ್ ಮಾಡೋ ವಿಚಾರಕ್ಕೆ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಂಡು ಇವತ್ತು ರೈತರು ಬೀದಿ ತೊಳೋ ವಿಚಾರದಲ್ಲಿ ನೀವು ಕೊಟ್ಟಂಥ ಕ್ರಮ ಇವತ್ತು ಮಂಡ್ಯ ಜಿಲ್ಲಾ ರೈತರನ್ನ ಉಳಿಸುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ. ದಯಮಾಡಿ ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹ ಏನು ಬರ ಪೀಡಿತ ಜಿಲ್ಲೆಯಿಂದ ಘೋಷಣೆ ಮಾಡಿ ಕನ್ನಡ ನಾವತ್ತು ಮಂಡ್ಯ ಜಿಲ್ಲೆಯ ರೈತ ಪರವಾಗಿ ಒಂದು ಚಳುವಳಿಯನ್ನು ಪ್ರತಿಭಟನೆ ಇಟ್ಕೊಳ್ಳುವಂಥದ್ದು ಮಾಡಿದ್ದೀವಿ. ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಇಡೀ ಸುಮಾರು 60ರಷ್ಟು ಬೆಳೆಗಳು ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದು ನಿಂತಿದೆ. ಏನು ಕಬ್ಬು, ಭತ್ತ ಮತ್ತು ವಿವಿಧ ಹಣ್ಣು, ತರಕಾರಿ, ತೋಟಗಾರಿಕೆ ಬೆಳೆಗಳು ಎಲ್ಲ ಇದೆ. ಇವತ್ತೆಲ್ಲ ಸುಮಾರು 60% ಸಂಪೂರ್ಣವಾಗಿ ಒಣಗಿದೆ. 92 ಅಡಿ KRS ಡ್ಯಾಮಲ್ಲಿ 92 ಅಡಿ ನೀರಿದೆ. ಒಂದು ಕಠಿಣ ಪದ್ಧತಿಯಲ್ಲಿ ಒಂದು 10 ದಿನಗಳ ಕಾಲ 15 ದಿನಗಳ ಕಾಲ ನೀರು ಹರಿಸಿದ್ರೆ ಈಗ ಉಳಿದಂಥ ಬೆಳೆಗಳು ಉಳ್ಕೊಳ್ತವೆ. ರೈತನ ಬದುಕು ಉಳಿತದೆ, ರೈತನ ಜೀವನ ಉಳಿತದೆ. ಈಗ ಮುಂಗಾರು ಮಳೆ ಕೈ ಕೊಟ್ಟು 3-4 ತಿಂಗಳಾಯಿತು, ಅವಾಗಲೂ ಬಿತ್ತನೆ ಕಾರ್ಯ ಆಗಿಲ್ಲ, ಅವಾಗಲೂ ಬೆಳೆ ಸಂಕಷ್ಟದಲ್ಲಿ ರೈತ ಸಿಗಾಕೊಂಡಿದ್ದಾನೆ. ಜೊತೆಗೆ ಇವಾಗ ಅವನು ಅಲ್ಪ ಸ್ವಲ್ಪ ಅವನ ಒಂದು ಇದರಲ್ಲಿ ಬೆಳೆ ಬೆಳೆದದ್ದು, ಇವಾಗ ಬೆಳೆದಂಥ ಕಬ್ಬೂ ಸಹ ಸಂಪೂರ್ಣವಾಗಿ ಎಲ್ಲ ನಾಶ ಆಗ್ತಾ ಇದೆ. ಹಾಗಾಗಿ ಮಂಡ್ಯ ಜಿಲ್ಲೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾವು ಇಡೀ ಎರಡೂ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಪ್ರತಿ ರೈತನಿಗೂ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕ ಇವತ್ತು ಹೋರಾಟನ ಇಟ್ಕೊಂಡಿದೆ. ಕೂಡಲೇ ಏನಾರ ನಾಲೆಗಳಿಗೆ ನೀರನ್ನು ರಾಜ್ಯ ಸರ್ಕಾರ ಇವತ್ತು ಏನು ಸಭೆಗಳನ್ನ ಮಾಡಿ ಕೂಡಲೇ ನಾಲೆಗಳಿಗೆ ನೀರು ಹರಿಸ್ತಿಲ್ಲ ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು KRS ಮುತ್ಕಿ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ. ಕೂಡಲೇ ರಾಜ್ಯ ಸರ್ಕಾರ ಏನು ನಾಲೆಗಳಿಗೆ ನೀರು ಹರಿಸುವಂಥದ್ದನ್ನ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜೊತೆಗೆ ಕೂಡಲೇ ರೈತರ ಸಂಕಷ್ಟಕ್ಕೆ ನಿಲ್ಲಬೇಕು. ಜೊತೆಗೆ ಇವತ್ತೇನು ಬೆಳೆ ನಷ್ಟ ಆಗಿದೆ ಮತ್ತು ಮಂಡ್ಯ ಜಿಲ್ಲೆಯ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ರಾಜ್ಯ ಸರ್ಕಾರದಿಂದ ಎಕರೆಗೆ 50,000 ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತೀವಿ, ಒತ್ತಾಯ ಮಾಡ್ತೀವಿ.